ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬೇಸಿಗೆರಿ ನೀರಾವರಿ ನಂಬಿ ನಾವು ಪ್ರತಿ ವರ್ಷ 2 ಬೆಳೆ ಬರ್ತದೆ ನಮ್ಮದು. ಹಿಂದಿನ ವರ್ಷ ತುಂಗಭದ್ರಾ ಗೇಟ್ ಕಿತ್ತು ಹೋಗಿ ಒಂದೇ ಬೆಳೆ ಬಂದೈತೆ. ಆಮೇಲೆ ಈ ವರ್ಷ ಡ್ಯಾಮ್ನಾಗ ನೀರಿಲ್ಲ, ಮಳೆನೂ ಇಲ್ಲ. ಹತ್ತತ್ರ 10% ಬೆಳೆ ಬೆಳೆದಿನ 90% ಹೊಲಗಳು ಹಂಗೆ ಬೆಳೆದಾವೆ. ಹಾಗಾಗಿ ಇದರಿಂದ ಭಾಳ ಸಮಸ್ಯೆ ಆಗಿದೆ ನಮಗೆ. 10% ಮಾಡಿರೋದು ರೈತರೆಲ್ಲ, ಇನ್ನು 90% ಏತ ನೀರಾವರಿ ನಂಬೆ ಇರೋದು ನಾವೆಲ್ಲ. ಏತವರಿ ನೀರು ಇಲ್ಲ, ಇನ್ನು ಡ್ಯಾಮ್ನಾಗ ನೀರಿಲ್ಲ. ಕನಿಷ್ಠ 3,000 ಎಕರೆ ಇದೆ. 3,000 ಎಕರೆಯಲ್ಲಿ ಈಗ ಹತ್ತತ್ರ 10% ಬಿತ್ತಾಗಿದೆ. ಪಂಪ್ಸೆಟ್ ಸಣ್ಣ ಪುಟ್ಟ, ಇನ್ನು 90% ಹಂಗೈತಿ. ಆಮೇಲೆ ಮಳೆ ಗ್ಯಾರಂಟಿ ಇಲ್ಲ. ಕಾಲುವೆ ಗಿಲುವೆಲ್ಲ ರಿಪೇರಿ ಇಲ್ಲ. ಭಾಳ ಸಮಸ್ಯೆ ರೈತರದು. ಈಗ 10% ಬಿತ್ತಿರೋದ್ರಿಂದ 90% ಭಾಳ ಸಮಸ್ಯೆ ಆಗಿದೆ. ಸರ್ಕಾರ ಏನಾದರೂ ಒಂದು ನಿರ್ಧಾರ ತಗೊಂಡ್ರೆ ಏನಾದರೂ ಒಂದು ರೈತರ ಕಷ್ಟ ಭಾಳ ಐತಿ. ಇವತ್ತು ಅನೇಕ ರೀತಿಯಲ್ಲಿ ಬರಗಾಲ ಬಂದಿದೆ. ಇವತ್ತು ರೈತರು ನಾವು ಒಳ್ಳೆ ತುಂಗಭದ್ರಾ ನೀರು ನಮಗೆ ನಾವು ಹೊಂದಿರೋಂಥ ನೀರನ್ನ ನಮಗೆ ನೀರಾವರಿ ಯೋಜನೆಯಿಂದ ನಮಗೆ ಅನುಕೂಲ ಇತ್ತು. ಈಗ 2 ವರ್ಷದಿಂದ ನೀರು ಇದ್ದ ನೀರೆಲ್ಲ ಹೆಚ್ಚಿಬಿಟ್ಟು ಅದರಿಂದ ನಮಗೆ ನೀರಾವರಿಯಿಂದ ನಮಗೆ ಅನೇಕ ರೀತಿ ಅನುಕೂಲ ಇತ್ತು. ಅದು ಒಂದು 6 ತಿಂಗಳು ನೀರು ಬಂದರೆ ಅದರಿಂದ ನಮಗೆ ರೈತರಿಗೆ ಅನುಕೂಲ ಇತ್ತು. ಅದರಿಂದ ನಮ್ಮ ಪಂಪ್ ಸೆಟ್ ನೀರು ಸ್ವಲ್ಪ ಹೆಚ್ಚಿಗೆ ಆಗ್ತಿದ್ವು, ಎಲ್ಲ ಅನುಕೂಲ ಆಗ್ತಿತ್ತು. ಈಗ ಆ ನೀರು ಕೂಡ ಹೋದಾಗಲಿಂದ ನಮ್ಮ ಪಂಪ್ ಸೆಟ್ ನೀರು ಕೂಡ ಸಮಸ್ಯೆ ಆಗಿತ್ತು. ಈಗ ಆ ನೀರು ಹೋಗ್ಬಿಟ್ಟೋದ್ರಲ್ಲಿ ಕುಡಿಯೋಕೆ ನೀರಿನ ಸಮಸ್ಯೆ ಕೂಡ ಭಾಳ ಇತ್ತು. ಇವತ್ತು ದನಕರುಗಳು ಕುಡಿಯೋಕೆ ನೀರಿಲ್ಲ. ನಾವು ಹೋಗ್ಬೇಕಂತ ಮತ್ತೆ ತುಂಗಭದ್ರಾ ಡ್ಯಾಮ್ ಹೋಗ್ಬೇಕು, ಅಲ್ಲಿಂದ ದನಕರುಗಳು ಹೊಡ್ಸ್ಕೊಂಡ್ಬೇಕು, ಅದು ನೀರಲ್ಲಿ ಬರಬೇಕು. ಈಗ ಯಾಕಂದ್ರೆ ಮಳೆನಿಲ್ಲ, ಇಲ್ಲಿವರೆಗಾದ್ರೂ ಒಂದು ಮಳೆ ಬಿದ್ದಿಲ್ಲ, ಒಂದು ಏನು ಬಿದ್ದಿಲ್ಲ. ವಿದ್ಯುತ್ ಫಲಗಳು ಕೂಡ ಹೊಂಚ್ಕೊಂಡು ಹೋಗ್ಬಿಟ್ಟಿವಿ. ಭಾಳ ಪರಿಸ್ಥಿತಿಯಲ್ಲಿ ಆಗ್ಬಿಟ್ಟಿವಿ ನಾವು. ಸಂಗತಿ ಇವತ್ತು ರೈತರಿಗೆ ಏನು ಬಿಡಪ್ಪ, ದೇಶಕ್ಕಾಗಿ ಬೆನ್ನೆಲುಬು ಅಂತಾರೆ. ಹೆಂಗಂದ್ರೆ ಇವತ್ತು ರೈತರನ್ನ ಯಾರು ನೋಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು ನೋಡ್ತಾ ಇಲ್ಲ, ಯಾರು ಯಾರು ಬರ್ತಾ ಇಲ್ಲ. ಅಧಿಕಾರಿಗಳು ಬರಂಗಿಲ್ಲ, ಒಂದು MLA ಬರಂಗಿಲ್ಲ, ಒಂದು MP ಬರಂಗಿಲ್ಲ. ಇವತ್ತು ಈ ತುಂಗಭದ್ರಾ ಇದು ವೆಸಿಕೆರೆ ಎತ್ತ ನೀರಾವರಿಯಿಂದ ಒಂದು 90 HP ಮೋಟ್ರ್ ಇರೋದ್ರಿಂದ 9 ಮೋಟ್ರ್ಗಳು ಅದಾವೆ. ಈಗ ಎಸ್ಕೆರೆ ಎತ್ತ ನೀರಾವರಿ 3,000 ಎಕರೆ ನೀರಾವರಿಯಾಗ ಅಂಥದ್ದು ಮಳೆನೇ ಇಲ್ಲ, ಬೆಳೆ ಇಲ್ಲ. ಈಗ ಪಂಪ್ ಸೆಟ್ ಕಟ್ಕೊಂಡು ಒಂದು 100-200 ಎಕರೆ ಅಷ್ಟೇ ಮಾಡ್ಕೊಂಡಾರ. ಅಂಥದ್ರಲ್ಲಿ ಈಗ ಇನ್ನೊವರೆಗೆ ಆದರೂ ಕೂಡ ಮಳೆ ಇಲ್ಲ, ಏನು ಬಿತ್ತನೆ ಇಲ್ಲ. ಈ ಪಂಪ್ ಸೆಟ್ ಕೂಡ ರಿಜಿಸ್ಟ್ರೇಷನ್ ಕೂಡ ಏನು ಕೆಲಸನೇ ನಡೆದಿಲ್ಲ. ಇಲ್ಲಿ ಕಾಮಗಾರಿನ ಮಾಡಿಲ್ಲ. ಏನು ಸರ್ಕಾರ ಇವತ್ತಿನವರೆಗೆ ಆದರೂ ಕಣ್ಣೇ ತೋರ್ತಾ ಇಲ್ಲ. ಹಂಗಾಗಿ ಇಲ್ಲಿ ಕೆಲಸ ಮಾಡೋದು ಕೂಡ ರೊಕ್ಕನ ಪೇಮೆಂಟ್ ಕೂಡ ಕೊಟ್ಟಿಲ್ಲ, ಅವ್ರು ಮಾಡ್ತಾನೆ ಇಲ್ಲ. ಹಂಗಾಗಿ ಭಾಳ ಕಷ್ಟ ಆಗೈತಿ. ಈ ಸರ್ಕಾರ ನೋಡಿದ್ರೆ ರೈತರಿಗೆ ಏನು ಒಳ್ಳೇದೇ ಮಾಡಿಲ್ಲ. ಇಲ್ಲಿವರೆಗೆ ಸಾಲ ಮನ್ನಾ ಇಲ್ಲ, ಏನಿಲ್ಲ. ಒಂದು ರೈತರಿಗೆ ಒಂದು ಒಳ್ಳೇದು ಮಾಡ್ತೀವಿ ಅನ್ನೋದಿಲ್ಲ. ಇವತ್ತೇ ಸರ್ಕಾರ ಎಲ್ಲ ಕಣ್ಮುಚ್ಚಿರ್ಬೋದಂಗೆ ಆಗ್ತೈತಿ ನಮ್ಮ ರೈತರಿಗೆ. ಇದು ಪಂಪ್ ಸೆಟ್ ಲಿಫ್ಟಿಕೇಶನ್ ನಂಬ್ಕೊಂಡು ನಾವು ಇಲ್ಲಿವರೆಗೆ ಮಳೆ ಇಲ್ಲ. ಅಲ್ಲಿಂದ ಈಗ ಏನಾಗೈತೆ ಅಂದರೆ ಡ್ಯಾಮೇ ನೀರೂ ಇಲ್ಲ, ಮಳೆನೂ ಇಲ್ಲ. ಇಲ್ಲಿವರೆಗೆ ಬಿತ್ತನೆ ಮಾಡಿಲ್ಲ ಯಾರು. ಭಾಳ ಕಷ್ಟ ಆಗೈತಿ ರೈತರಿಗೆ. ಈ ಟ್ಯಾಂಕಿ ನಂಬಿಕೆಂದು ಜೀವನ ಮಾಡೋಂಥದ್ರಿಗೆ ಮಳೆನೂ ಬಂದಿಲ್ಲ, ಇದಕ್ಕೆ ಡ್ಯಾಮನ್ನು ತುಂಬಿಲ್ಲ. ನಮ್ಮ ಪರಿಸ್ಥಿತಿ ನಡ ಹಂತಕ್ಕಾಗಿಬಿಟ್ಟೈತಿ. ಈ ಸರ್ಕಾರ ಕೂಡ ಏನು ಗಮನಕ್ಕೆ ತಗೊಂಡಿಲ್ಲ. ಇಲ್ಲಿವರೆಗೆ ಸಾಲ ಮನ್ನಾ ಇಲ್ಲ, ಏನಿಲ್ಲ. ರೈತರಿಗೆ ಏನು ಒಳ್ಳೇದಿಲ್ಲ, ಕೆಟ್ಟದಿಲ್ಲ. ಹಂಗಾಗಿ ನಾವು ಭಾಳ ಕಷ್ಟದಾಗಿದ್ವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.